ಗಗನದ ನಕಾಶೆಯಲ್ಲಿ ಮೋಡಗಳನ್ನು ನಿಶ್ಶಬ್ದವಾಗಿ ಕತ್ತರಿಸುತ್ತಾ ಹಾರುತ್ತಿರುವ ವಿಮಾನದೊಳಗೆ ಕುಳಿತಿರುವ ಕಿರಣನಿಗೆ ತಲೆ ಕೆಟ್ಟು ಹೋಗಿತ್ತು. ತಂದೆಗೆ ಸೀರಿಯಸ್ ಆಗಿದೆ, ತಕ್ಷಣ ಹೊರಟು ಬಾ ಅಂತ ಹಾಸ್ಟೆಲಿಗೆ ಫೋನಾಯಿಸಿ ಹೇಳಿದ್ದಳು ಅಮ್ಮ. ಚೆನ್ನಾಗೇ ಇದ್ದರಲ್ಲ ಅಪ್ಪ, ಹಠಾತ್ತಾಗಿ ಏನಾಯಿತು? 3 ದಿನಗಳ ಹಿಂದೆ ತಂದೆಯವರ ಹತ್ತಿರ ಮಾತಾಡಿದ್ದ. ಕಣ್ಣು ಮುಚ್ಚಿಕೊಂಡು ಯೋಚಿಸುತ್ತಿದ್ದವ ಗಗನಸಖಿಯ ಮಧುರ ಧ್ವನಿಗೆ ಕಣ್ತೆರೆಯುತ್ತಾನೆ ಕಿರಣ್. ಕಾಫಿ ಆರ್ ಕೂಲ್ ಡ್ರಿಂಕ್ ಸರ್? ನೋ ಥ್ಯಾಂಕ್ಸ್. ಹೇಗಿದೆಯೋ ತಂದೆಗೆ? ಯಾವಾಗ ಬೆಂಗಳೂರಿಗೆ ಹೋಗುತ್ತೇನೋ, ಯಾವಾಗ ಅಪ್ಪನನ್ನು ನೋಡುತ್ತೇನೋ. 2 ತಾಸುಗಳ ಹಿಂದೆ ಇಂಜಿನಿಯರಿಂಗ್ ಹಾಸ್ಟೆಲ್ನಲ್ಲಿ ಗೆಳೆಯರು ಶೇಖರ್, ವಿಕ್ರಮ್ ಮತ್ತು ಮಾದೇಶರೊಟ್ಟಿಗೆ ಕುಳಿತು ಹರಟುತ್ತಿದ್ದ ಕಿರಣ್ ಹಾಸ್ಟೆಲ್ ಕೆಲಸಗಾರ ಬಂದು, ಸರ್ ನಿಮಗೆ ಊರಿಂದ ಫೋನ್ ಬಂದಿದೆ ಎಂದಾಗ ಎದ್ದು ದಾಪುಗಾಲಲ್ಲಿ ವಾರ್ಡನ್ ಆಫೀಸಿಗೆ ಬಂದವನು ಆ ಕಡೆಯಿಂದ ಕಣ್ಣೀರಿಡುತ್ತಾ ಅಮ್ಮ ಹೇಳಿದ್ದು ಕೇಳಿ ಕುಸಿದು ಹೋದ. ತೀವ್ರ ಹೃದಯಾಘಾತವಾಗಿದೆ ಅಪ್ಪನಿಗೆ. ಆಸ್ಪತ್ರೆಯ ಐಸಿಯುನಲ್ಲಿದ್ದಾರೆ. ನಾಗಪುರದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಲಿಯುತ್ತಿರುವ ಕಿರಣನಿಗೆ ಸಮಾಧಾನ ಹೇಳಿದ ಗೆಳೆಯರು ಅವನನ್ನು ವಿಮಾನ ನಿಲ್ದಾಣಕ್ಕೆ ಕರೆದುಕೊಂಡು ಬಂದರು. ನಿಮ್ಮ ತಂದೆಗೆ ಏನೂ ಆಗೋದಿಲ್ಲ ಬಿಡು ಕಿರಣ್, ಹಿ ವಿಲ್ ಬಿ ಆಲ್ ರೈಟ್. ಬೆಂಗಳೂರಿಗೆ ಹೋದ ಮೇಲೆ ಫೋನ್ ಮಾಡು, ಅಗತ್ಯ ಬಿದ್ದರೆ ನಾವು ಬರ್ತೇವೆ, ಧೈರ್ಯ ತುಂಬಿದರು. ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ ಆಟೋದಲ್ಲಿ ಜಯನಗರ 4ನೇ ಬ್ಲಾಕ್ನಲ್ಲಿರುವ ತಮ್ಮ ಭವ್ಯ ಬಂಗಲೆಗೆ ಬಂದ ಕಿರಣ್. ಡಾಕ್ಟರ್ ಸುರೇಶ್ ಕುಲಕರ್ಣಿ ಹಾಲ್ನಲ್ಲಿ ಅಮ್ಮನೊಂದಿಗೆ ಮಾತನಾಡುತ್ತಿದ್ದರು. ಒಂದು ಸೋಫಾದಲ್ಲಿ ಕಿರಣ್ನ ತಮ್ಮ ತಂಗಿ ಕೂತಿದ್ದರು. ಮಗನನ್ನು ಕಂಡಿದ್ದೇ ಲಲಿತಮ್ಮನ ರೋದನ ಮತ್ತು ಹೆಚ್ಚಿತು. ಹಿ ವಾಸ್ ಆಲ್ ರೈಟ್ ಅಲ್ವಾ ಡಾಕ್ಟರ್? ಸಡನ್ನಾಗಿ ಹಾರ್ಟ್ ಅಟ್ಯಾಕ್? ಕಿರಣ್ ಮಾತನ್ನು ಮಧ್ಯದಲ್ಲಿ ತಡೆದ ಸುರೇಶ್ ಕುಲಕರ್ಣಿ, ಹಾರ್ಟ್ ಅಟ್ಯಾಕ್, ರೋಡ್ ಆಕ್ಸಿಡೆಂಟ್ ಇದ್ದ ಹಾಗೆ ಯಾವಾಗ ಬರುತ್ತೋ ಗೊತ್ತಾಗಲ್ಲ. ಅಮ್ಮನಂತ ತಿರುಗಿದ ಮಗ, ಏನಾದರೂ ಟೆನ್ಷನ್ ಇತ್ತ ಡ್ಯಾಡಿಗೆ? ದುಃಖದಿಂದ ಮಾತೇ ಹೊರಡಲಿಲ್ಲ ಲಲಿತಮ್ಮನಿಗೆ. ಅವರ ಸ್ಥಿತಿಯನ್ನು ಗಮನಿಸಿದ ಡಾಕ್ಟರ್, ಅಮ್ಮನನ್ನೇನು ಕೇಳಬೇಡ, ನಾನು ಹೇಳ್ತೇನೆ ಬಾ. ಕಿರಣನನ್ನು ಹೊರಗೆ ಕರೆದುಕೊಂಡು ಬರುತ್ತಾರೆ. ಹೇಳಿ ಸರ್, ಗಟ್ಟಿಮುಟ್ಟಾಗಿದ್ದ ತಂದೆಯವರಿಗೆ ಹೀಗೆ ಕಾಯಿತು? ಸುರೇಶ್ ಕುಲಕರ್ಣಿ ಆ ಮನೆಯ ಫ್ಯಾಮಿಲಿ ಡಾಕ್ಟರ್ ಕಮ್ ಫ್ಯಾಮಿಲಿ ಫ್ರೆಂಡ್. ಶಾಕ್ನಿಂದ ಅವರಿಗೆ ತೀವ್ರ ಹೃದಯಾಘಾತವಾಯಿತು. ಶಾಕಾ? ಎಸ್ ಕಿರಣ್, ನಿಮ್ಮ ತಂದೆಯ ಬಿಸ್ನೆಸ್ ಪಾರ್ಟ್ನರ್ ಶ್ರೀಕಾಂತ್ ಶರ್ಮನ ವಂಚನೆಯಿಂದ ನಿಮ್ಮ ತಂದೆ ಲಕ್ಷಾಂತರ ರೂಪಾಯಿ ಕಳೆದುಕೊಂಡರು. ಐ ಮೀನ್ ಬಿಸ್ನೆಸ್ನಲ್ಲಿ ನಷ್ಟ ಅನುಭವಿಸಿದರು. ಮೊದಲೇ ಮೃದು ಮನುಷ್ಯ ನಿಮ್ಮಪ್ಪ. ನಾನು ಅವನಿಗೆ ಗಿಣಿಗೆ ಹೇಳಿದಂತೆ ಹೇಳಿದೆ, ವ್ಯಾಪಾರದಲ್ಲಿ ಹುಷಾರಾಗಿರು ಅಂತ. ಸುಮ್ಮನೆ ನಂಬಿದ ಶ್ರೀಕಾಂತ್ನ. ಅವನು 3 ನಾಮ ಎಳೆದಾಗ ತಾಳಲಾರದೆ ಹೃದಯಾಘಾತವಾಗಿದೆ. ನಿನ್ನ ಡ್ಯಾಡ್ ಈಗ ನಮ್ಮ ನರ್ಸಿಂಗ್ ಹೋಮ್ನಲ್ಲಿದ್ದಾನೆ. ನಡಿ ಹೋಗೋಣ, ನಿಮ್ಮ ತಾಯಿ ತಮ್ಮ ತಂಗಿಯನ್ನು ಕರೆದುಕೊಂಡು ಹೋಗೋಣ ಅಂತ ಬಂದೆ. ಶ್ರೀಕಾಂತ್ ಶರ್ಮನ ಮೇಲೆ ಅಸಾಧ್ಯ ಕೋಪ ಉಕ್ಕಿ ಬಂತು. ವಂಚಿಸಿದವನು ಯಾರೇ ಆಗಲಿ ಅವನ ಅಂತ್ಯ ನೋಡದೇ ಇರಲಾರ. ಆ ಬಾಸ್ಟರ್ಡ್ನ ಸುಮ್ಮನೆ ಬಿಡೋದಿಲ್ಲ ಅಂಕಲ್. ಈಗ ಆವೇಶ ಬೇಡ ಕಿರಣ್, ಮೊದಲು ಅಪ್ಪನ ಸ್ಥಿತಿ ನೋಡೋಣ. ಅಮ್ಮನಿಗೆ ಸಮಾಧಾನ ಹೇಳೋದು ಬೇಡವಾ? ಡಾಕ್ಟರ್ ಸುರೇಶ್ನ ಮಾರುತಿ ವ್ಯಾನಿನಲ್ಲಿ ಎಲ್ಲರೂ ನರ್ಸಿಂಗ್ ಹೋಮ್ಗೆ ಬರುತ್ತಾರೆ. ಲಕ್ಷ್ಮೀನಾರಾಯಣ ಐಸಿಯುನಲ್ಲಿದ್ದ. ಒಬ್ಬರಾದ ನಂತರ ಒಬ್ಬರು ಹೋಗಿ ನೋಡಿ ಬಂದರು. ನಂತರ ಹೇಳಿದ ಸುರೇಶ್, ಇನ್ನು 4-5 ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡ್ತೇವೆ. ಇನ್ನೂ ಕೆಲ ಟೆಸ್ಟ್ ಮಾಡಬೇಕು. ಆದರೆ ಇನ್ನು ಮುಂದೆ ನೀವು ತುಂಬ ಜೋಪಾನವಾಗಿರಬೇಕು. ಲಕ್ಷ್ಮೀನಾರಾಯಣನಿಗೆ ಯಾವುದೇ ಟೆನ್ಷನ್ ಆಗದಂತೆ ನೋಡಿಕೊಳ್ಳಬೇಕು. ಓಕೆ ಸರ್, ನಿಮ್ಮಪ್ಪ ಮನೆಗೆ ಬರೋವರೆಗೆ ನಿನ್ನ ಕೋಪನ ಕಂಟ್ರೋಲ್ ಮಾಡ್ಕೊ. ಅದಕ್ಕೆ ಮೊದಲು ಸೇಡು ತೀರಿಸಿಕೋಬೇಕು ಅಂತ ಅವನ ಬಳಿಗೆ ಹೋಗಬೇಡ. ಆಯಿತು ಸರ್, ಅಪ್ಪ ಮನೆಗೆ ಬರೋವರೆಗೆ ನಾನು ಸುಮ್ಮನೆ ಇರ್ತೇನೆ. ಗುಡ್ ಯಂಗ್ ಬಾಯ್. ಅವನ ಭುಜ ತಟ್ಟುತ್ತಾರೆ. ಒಂದು 10 ದಿನ ನೀನು ಇಲ್ಲೇ ಇದ್ದು ಬಿಡು, ಆಮೇಲೆ ನಾಗಪುರಕ್ಕೆ ಹೋಗು. ಆಯಿತು ಸರ್, ಅಪ್ಪನಿಗೆ ಪರವಾಗಿಲ್ಲ ಅಂದ ಮೇಲೇ ನಾನು ನಾಗಪುರಕ್ಕೆ ಹೋಗೋದು ಎಂದು ಡಾಕ್ಟರ್ನ ಕೈ ಹಿಡಿದು ಧನ್ಯವಾದ ತಿಳಿಸುತ್ತಾನೆ ಕಿರಣ್. ಟು ಮೀ ಯುವರ್ ಫಾದರ್ ಈಸ್ ಮೋರ್ ದೆನ್ ಎ ಫ್ರೆಂಡ್, ಪ್ರತಿಕ್ರಿಯಿಸಿದ ಡಾಕ್ಟರ್. 4-5 ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡ್ತೇನೆ ಎಂದ ಸುರೇಶ್ 2 ದಿನಗಳ ಬಳಿಕ ನಾಳೆ ನಿಮ್ಮ ತಂದೆಯವರನ್ನು ಡಿಸ್ಚಾರ್ಜ್ ಮಾಡ್ತೇನೆ ಎಂದ. ಹೇಳಿದಂತೆ ಲಕ್ಷ್ಮೀನಾರಾಯಣನನ್ನು ಡಿಸ್ಚಾರ್ಜ್ ಮಾಡಲಾಯಿತು. ಈ 3 ದಿನಗಳಲ್ಲಿ ಆಫೀಸಿಗೆ ಹೋಗಿ ಅಪ್ಪನಿಗೆ ಶಾಕ್ ಆದ ಕಾರಣದ ಆಳ ತಿಳಿದುಕೊಂಡು ಬಂದ. ಆಫೀಸ್ ಮ್ಯಾನೇಜರ್ನಿಂದ ಎಲ್ಲವೂ ತಿಳಿಯಿತು. ಖೋಟಾ ದಾಖಲೆಗಳು ಸೃಷ್ಟಿಸಿದ್ದು, ಆಫೀಸಿನ ಹಣ ನುಂಗಿದ್ದು, ಲಕ್ಷಾಂತರ TA, DA ಬಿಲ್ಗಳ ಕ್ಲೈಮ್ ಮಾಡಿದ್ದು. ರಕ್ತ ಕುದ್ದು ಹೋಯಿತು. ಇರಲಿ, ಸದ್ಯಕ್ಕೆ ತೆಪ್ಪಗಿರೋಣ. ಆಮೇಲೆ ಶ್ರೀಕಾಂತನಿಗೊಂದು ಗತಿ ಕಾಣಿಸಲೇಬೇಕು. ಅವನು ಮುಟ್ಟಿ ನೋಡಿಕೊಳ್ಳುವಂಥ ಪೆಟ್ಟು ನೀಡುತ್ತೇನೆ ಬಾಸ್ಟರ್ಡ್ ಎಂದುಕೊಂಡ. ಮುಂದಿನ ವಾರದಲ್ಲಿ ತಾನು ನಾಗಪುರಕ್ಕೆ ಹೋಗಲಿದ್ದೇನೆ ಎಂದು ಕಿರಣ್ ಅಮ್ಮನಿಗೆ ತಿಳಿಸಿದ್ದಕ್ಕೆ, ಅಮ್ಮ ಹೋಗಲಿ, 1-2 ತಿಂಗಳು ಇಲ್ಲೇ ಇದ್ದು ಬಿಡಬಾರದೇನೋ? ಅಪ್ಪನ ಹೆಲ್ತ್ ಕಂಡೀಷನ್ ನೋಡಿದರೆ ಸುಮ್ಮನಿರ್ತೀಯ ಲಲಿತಾ. ಅವನು ಓದ್ತಿರೋದು ಎಲಿಮೆಂಟರಿ ಸ್ಕೂಲಲ್ಲಿ ಅಲ್ಲ, ನಾಗಪುರದಲ್ಲಿರೋ ಕಾಲೇಜಿನಲ್ಲಿ. ಕೋಚಿಂಗ್ ಅದ್ಭುತವಾಗಿದೆ ಅಂತ ತುಂಬ ಶ್ರಮಪಟ್ಟು ಸೀಟು ದೊರಕಿಸಿಕೊಂಡ್ವಿ. ಇವನು ಓದ್ತಿರೋದು ಇಂಜಿನಿಯರಿಂಗ್ ಅನ್ನೋದು ನೆನಪಿರಲಿ. ಇಷ್ಟಕ್ಕೂ ನನಗೀಗ ಪರವಾಗಿಲ್ಲ, ಇವನು ಹೋಗಿ ಬರಲಿ. ಇದೊಂದು ವರ್ಷ ಚೆನ್ನಾಗಿ ಓದಿಬಿಟ್ಟರೆ ಡಿಗ್ರಿ ತಗೊಂಡು ಬಂದು ಬಿಡ್ತಾನೆ. ಓದು ಮುಖ್ಯ. 1-2 ತಿಂಗಳು ಇಲ್ಲೇ ಇದ್ದು ಬಿಟ್ಟರೆ ಇವನು ಓದು ಹಾಳಾಗಲ್ವಾ? ಲಕ್ಷ್ಮೀನಾರಾಯಣ ಲಲಿತಳನ್ನು ಮೃದುವಾಗಿ ಗದರಿಕೊಂಡ. ಅವನು ಇಲ್ಲಿದ್ದರೆ ನನಗೆ ತುಂಬ ಧೈರ್ಯವಿರುತ್ತೆ. ಇವನು ಓದು ಮುಗಿಸಿ ಬಂದ ಮೇಲೂ ನಿಮ್ಮ ವ್ಯಾಪಾರವನ್ನೇ ತಾನೇ ನೋಡಿಕೊಳ್ಳೋದು. ಆ ಕೆಲಸವನ್ನು ಈಗಲೇ ಮಾಡಿದರೆ? ಆದರೂ ವಿದ್ಯೆಗಿರೋ ಬೆಲೆ ವಿದ್ಯೆಗಿದೆ. ಅಂತಿಮ ವರ್ಷದಲ್ಲಿ ಇವನ ಓದನ್ನು ಹಾಳು ಮಾಡೋದು ನನಗಿಷ್ಟವಿಲ್ಲ ಕಣೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇವನ ತಲೆಗೆ ಯಾಕೆ ಬಿಸ್ನೆಸ್ ಟೆನ್ಷನ್ ಕಟ್ಟಬೇಕು? ಒಮ್ಮೆ ವ್ಯಾಪಾರದ ಕೊಚ್ಚೆಯಲ್ಲಿ ಇಳಿದ ಮೇಲೆ ತರಲೆ ತಾಪತ್ರಯ ಹೇಗೂ ಇದ್ದೇ ಇರುತ್ತೆ. ನೀವು ಹೇಗೆ ಹೇಳಿದರೆ ಹಾಗೆ ಎಂದ ಕಿರಣ. ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ಪಡೆದು ಬಾ. ಬದುಕಲ್ಲಿ ಈ ಅನಾರೋಗ್ಯ ಟೆನ್ಷನ್ ಇರೋದೆ. ಓದಿನ ಮೇಲೆ ಅವುಗಳ ಕೆಟ್ಟ ಪರಿಣಾಮ ಇರಬಾರದಷ್ಟೇ.
ಅಪ್ಪನನ್ನು ಯಾವುದೇ ವಿಧದಲ್ಲೂ ನೋಯಿಸಲು ಇಚ್ಛಿಸದೆ ತಲೆ ಆಡಿಸಿದ ಕಿರಣ್ ಎಲ್ಲವನ್ನೂ ಅಪ್ಪನ ನಿರ್ಧಾರಕ್ಕೆ ಬಿಟ್ಟ. ಖಳನಾಯಕ ಶ್ರೀಕಾಂತ್ ಶರ್ಮನ ಪ್ರಸ್ತಾಪ ಕೂಡ ಮಾಡಲಿಲ್ಲ. ಡಾಕ್ಟರ್ ಅಂಕಲ್ ಹೇಳಿದ್ದಾರಲ್ಲ, ಸದ್ಯಕ್ಕೆ ಆ ಕೆಟ್ಟ ಕ್ರಿಮಿಯ ಮಾತೆ ನಿಮ್ಮ ಮನೆಯಲ್ಲಿ ಬರಕೂಡದು ಅಂತ. ಬಲವಂತಕ್ಕೆ ಸುಮ್ಮನಿದ್ದರೂ ಒಳಗೆ ಕುದಿಯತೊಡಗಿತು ಅಗ್ನಿಪರ್ವತ. ರಿವೆಂಜ್ ರಿವೆಂಜ್. ಶ್ರೀಕಾಂತ್ನ ಮೇಲೆ ತಾನು ಮಾಡುವ ದಾಳಿ ಹೇಗಿರುತ್ತೆ ಅಂದರೆ, ದಟ್ ಬಾಸ್ಟರ್ ಶುಡ್ ನಾಟ್ ಫಾರ್ಗೆಟ್ ಟೆಲ್ ಹಿಸ್ ಡೆತ್. ಸೇಡಿನ ಕ್ರಿಯೆಯನ್ನು ಅಪ್ಪನ ಆರೋಗ್ಯದ ತೀವ್ರತೆಯ ದೃಷ್ಟಿಯಿಂದ ಮುಂದೂಡಿದ್ದಾನಷ್ಟೇ. ಆದುದರಿಂದಲೇ ಹೋಗಲಿ, ಅವನು ನಿಮ್ಮನ್ನು ವಂಚಿಸಿತು ಹೇಗೆ ಹೇಳಿ ಡ್ಯಾಡಿ ಅಂತಲೂ ಅಪ್ಪನನ್ನು ಕೇಳಲಿಲ್ಲ. ಆದಷ್ಟು ಮೌನದಿಂದ ಇರಲಿಕ್ಕೆ ಪ್ರಯತ್ನಿಸಿದ. 8 ದಿನಗಳ ನಂತರ ಕಿರಣ್ ನಾಗಪುರಕ್ಕೆ ಬಂದಾಗ ಗೆಳೆಯರು ಸಹಜವಾಗಿಯೇ ವಿಚಾರಿಸಿದರು, ಹೇಗಿದೆ ನಿನ್ನ ತಂದೆಗೆ ಅಂತ. ನಡೆದುದನ್ನು ವಿವರಿಸಿದಾಗ, ನೀನು ಸಹನೆಯಿಂದ ಇದ್ದದ್ದೇ ಒಳ್ಳೆಯದಾಯಿತು ಎಂದ ಶೇಖರ್. ಸಿಟ್ಟಿನಿಂದ, ಶ್ರೀಕಾಂತ್ ಶರ್ಮನ ಮೇಲೆ ಹಲ್ಲೆ ನಡೆಸಿದ್ದರೆ ಅದರಿಂದ ಪುನಃ ನಿಮ್ಮ ತಂದೆ ಮಾನಸಿಕ ತಳಮಳಕ್ಕೆ ಗುರಿಯಾಗುತ್ತಿದ್ದರು. ಸ್ವಲ್ಪ ದಿನ ಕಳೀಲಿ, ನಾವು ನಿನ್ನ ಜೊತೆ ಅಲ್ಲಿಗೆ ಬರ್ತೇವೆ. ಆ ನಂಬಿಕೆ ದ್ರೋಹಿಗೆ ಸರಿಯಾದ ಪಾಠ ಕಲಿಸೋಣ. ಕ್ರಮೇಣ ಕಾಲೇಜಿನ ವಾತಾವರಣದಲ್ಲಿ ಅಪ್ಪನಿಂದ ಹೃದಯಾಘಾತದ ಕಹಿ ನೆನಪನ್ನು ಮರೆಯತೊಡಗಿದ. ಪರೀಕ್ಷೆಗಳು ಸಮೀಪಿಸಿದಂತೆಲ್ಲ ನಿದ್ದೆಗೆಟ್ಟು ಪುಸ್ತಕ ಹಿಡಿದ. ಲೆಕ್ಕ ಬಿಡಿಸುವ ಚಟುವಟಿಕೆಗಳಲ್ಲಿ ತಲ್ಲೀನವಾಯಿತು ವಿದ್ಯಾರ್ಥಿ ಸಮೂಹ. ನಿದ್ದೆಗೆಟ್ಟಿದ್ದು, ಮೆಸ್ನಲ್ಲಿ ಸಿಗುವ ಅಪೌಷ್ಟಿಕ ಆಹಾರ ಎಲ್ಲ ಸೇರಿ ಕಿರಣ್ನ ಆರೋಗ್ಯ ಹಾಳು ಮಾಡಿದವು. ಆಗಾಗ ಬಂದು ನಿಶಕ್ತಿಯಲ್ಲಿ ನೂಕಿ ಮಾಯವಾಗುವ ಜ್ವರ. ಇವತ್ತು ಕಾಣಿಸಿಕೊಂಡು ಹೋದರೆ ಪುನಃ ಅಂಟಿಕೊಳ್ಳುವುದು 2 ದಿನಗಳ ತರುವಾಯ. ಗೆಳೆಯರು ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋಗಿ ಚೆಕಪ್ ಮಾಡಿಸಿಕೊಂಡು ಬಂದರು. ಹೆದರುವ ಅಗತ್ಯವಿಲ್ಲ ಎಂದ ವೈದ್ಯ. ಮಿದುಳಿನಲ್ಲಿ ಮಾತ್ರ ಶ್ರೀಕಾಂತ್ನನ್ನು ಹೇಗೆ ಮಟ್ಟ ಹಾಕಬೇಕೆಂಬ ಲೆಕ್ಕಾಚಾರ ನಡೆಯುತ್ತಲೇ ಇದೆ. ದಿನಗಳು ಸರಸರ ಉರುಳತೊಡಗಿದವು, ಬುಲೆಟ್ ರೈಲಿನಂತೆ. ಅವತ್ತು ಸೋಮವಾರ ಸಂಜೆ ಅಮ್ಮನಿಂದ ಇನ್ನೊಂದು ದೂರವಾಣಿ ಕರೆ ಬಂತು. ನೀನು ತಕ್ಷಣವೇ ಹೊರಟು ಬಾ ಕಿರಣ್. ನಿಮ್ಮ ತಂದೆಯವರು ಕೈಗೆ ಸಿಕ್ಕ ಒಂದು ಜೋಡಿ ಬಟ್ಟೆ ಏರ್ ಬ್ಯಾಗ್ಗಳಲ್ಲಿ ತುರುಕಿಕೊಂಡು ಬೆಂಗಳೂರಿಗೆ ವಿಮಾನದಲ್ಲಿ ಬಂದವನಿಗೆ ಸಿಕ್ಕಿದ್ದು ಅಪ್ಪನ ಅಂತಿಮ ದರ್ಶನದ ಭಾಗ್ಯವಷ್ಟೇ. ಅಪ್ಪನಿಗೆ ಮತ್ತೊಮ್ಮೆ ತೀವ್ರ ಹೃದಯಾಘಾತವಾಗಿರಬೇಕು ಎಂದುಕೊಂಡರೆ ಅಪ್ಪ ಮತ್ತೆ ಬಾರದ ಲೋಕಕ್ಕೆ ಪಯಣಿಸಿಬಿಟ್ಟರಲ್ಲ. ಅಮ್ಮನಿಗೆ ನೀನು ಧೈರ್ಯ ತುಂಬಬೇಕು ಕಿರಣ್. ಚೈತ್ರ, ಮುರಳಿ ಇನ್ನೂ ಚಿಕ್ಕವರು. ನೀನೇ ಹೀಗೆ ಕುಸಿದು ಕೂತರೆ ಹೇಗೆ? ಕಿರಣ್ಣನ್ನು ನಿಯಂತ್ರಿಸೋದು ಕಷ್ಟವಾದಾಗ ಸಾಂತ್ವನ ಪಡಿಸಲೆತ್ನಿಸುತ್ತಾನೆ ಡಾಕ್ಟರ್ ಸುರೇಶ್. ಅಪ್ಪನಿಗೆ ಮೊದಲ ಸರ್ತಿ ಆದಾಗ ನೀವು ಇನ್ನೇನು ಪರವಾಗಿಲ್ಲ ಅಂತ ಭರವಸೆ ಕೊಟ್ಟ ಮೇಲೆ ತಾನೇ ನಾನು ನಾಗಪುರಕ್ಕೆ ಹೋದದ್ದು. ಮತ್ತೆ ಏನಾಯಿತು? ಎಲ್ಲ ಶ್ರೀಕಾಂತ್ನಿಂದಲೇ. ಮಾಡಿದ ಹಾಳು ಕೆಲಸ ಸಾಲದು ಅಂತ ಪುನಃ ಮನೆಗೆ ಬಂದು ಏನೋ ಗಲಾಟೆ ಮಾಡಿದ್ದಂತೆ. ಲಕ್ಷ್ಮೀನಾರಾಯಣನಿಗೆ ಅವನನ್ನು ನೋಡಿದ ತಕ್ಷಣ ಭಯಂಕರ ಸಿಟ್ಟು ಬಂತಂತೆ. ಇಬ್ಬರಿಗೂ ಜೋರಾಗಿ ಮಾತಾಗಿದೆ. ಕೂಡಲೇ ನನಗೆ ಫೋನ್ ಮಾಡಿದರು. ನಾನು ಬರೋಷ್ಟರಲ್ಲಿ 2ನೇ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಯಿತು. ನಮ್ಮನ್ನೆಲ್ಲ ಬಿಟ್ಟು ಹೋದ. ಬೇಸರದಿಂದಲೇ ಪ್ರತಿಕ್ರಿಯಿಸುತ್ತಾನೆ ಕಿರಣ್. ಅವತ್ತೇ ನಾನು ನಿಮಗೆ ಹೇಳಿದೆ ಅಂಕಲ್, ಅವನ ಕೆಲಸ ಮುಗಿಸ್ತೇನೆ ಅಂತ. ನೀವೇ ಬೇಡ ಅಂದ್ರಿ. ಅವತ್ತು ಅವನಿಗೆ 4 ಇಕ್ಕಿದ್ರೆ ಇವತ್ತು ಈ ಅನಾಹುತವಾಗ್ತಿರಲಿಲ್ಲ. ಅಪ್ಪನನ್ನು ಅವರ ಅಂತಿಮ ಕ್ಷಣದಲ್ಲಿ ಕಂಡು ಮಾತಾಡಿಸುವ ಅದೃಷ್ಟವೂ ಇಲ್ಲದಂಗಾಯಿತು. ನನಗೆ ಏನೇನೋ ಹೇಳಬೇಕೆಂದುಕೊಂಡಿದ್ದರು. ಪ್ರವಾಹ ಬಂದಾಗ ಕಟ್ಟೆಗಳು ಒಡೆದು ನೀರು ಧಾವಿಸುವಂತೆ ಕಿರಣ್ ತೀವ್ರವಾಗಿ ರೋಧಿಸಿದ. ಲಲಿತಾಳ ದುಃಖಕ್ಕಂತೂ ಅಂತ್ಯವೇ ಇರಲಿಲ್ಲ. ಅವತ್ತು ರಾತ್ರಿ ಬಂದು ಬಳಗದವರ ಒತ್ತಾಯಕ್ಕೆ ಅಂತ ಇಷ್ಟು ತಿಂದ ನಂತರ ಹಾಲ್ನಲ್ಲಿ ಕುಳಿತಿದ್ದರು ಅಮ್ಮ, ಮಕ್ಕಳು ಮತ್ತು ಕೆಲ ಬಂಧುಗಳು. ಅಮ್ಮನನ್ನು ಏನಾಯಿತು ಹೇಳಮ್ಮ ಅಂತ ಎಷ್ಟೇ ಒತ್ತಾಯಿಸಿದರೂ ಹೇಳಲಿಲ್ಲ ಅಮ್ಮ. ತಂಗಿಯನ್ನು ಕೇಳಿದ, ಏನಾಯಿತು ಅಂತ ನೀನಾದರೂ ಹೇಳು ಚೈತ್ರ. ಅಪ್ಪ ವಾಕಿಂಗ್ಗೆ ಅಂತ ಮುರಳಿ ಜೊತೆ ಇನ್ನೇನು ಹೊರಡಬೇಕು. ಆಗ ಬಂದ ಶ್ರೀಕಾಂತ್ ಬಂದವನೇ ಅಪ್ಪನ ಮೇಲೆ ಕೂಗಾಡಿದ. ಏನಯ್ಯ ಅದು? ನಾನು ನಿನ್ನನ್ನು ಮುಳುಗಿಸಿಬಿಟ್ಟೆ ಅಂತ ಊರೆಲ್ಲ ಹೇಳ್ಕೊಂಡು ಬಂದಿದ್ದೀಯಂತೆ. ಏನು ನನ್ನ ಮರ್ಯಾದೆ ಕಳಿಬೇಕು ಅಂತ ತೀರ್ಮಾನಿಸಿದ್ದೀಯಾ ಅಂದ. ಮೋಸ ಮಾಡಿದ್ದು ನಾನಲ್ಲ ಕಣಯ್ಯ, ನೀನು. ಲೀಗಲ್ಲಾಗಿ ನನಗೆ ವಂಚಿಸಿ ವ್ಯಾಪಾರದಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟ ತಂದೆ. ನನಗೆ ಮೋಸ ಮಾಡಿದ ನೀನು. ಅದು ಹೇಗೆ ಉದ್ಧಾರವಾಗ್ತೀಯೋ ನೋಡಿಯೇ ಬಿಡ್ತೇನೆ ಅಂತ ಅಪ್ಪ ಕೂಡ ಆವೇಶದಿಂದ ಕೂಗಾಡಿದರು. ಮಾತಿಗೆ ಮಾತು ಬೆಳೆಯಿತು. ನಾನು, ಅಮ್ಮ, ಮುರಳಿ ಅಪ್ಪನಿಗೆ ನೀವು ಸುಮ್ಮನಿರಿ ಅಂತ ಎಷ್ಟು ಹೇಳಿದರೂ ಕೇಳಲಿಲ್ಲ. ಮಾತು ಬೆಳೀತಾ ಅಪ್ಪನಿಗೆ ಎದೆ ನೋವು ಶುರುವಾಯಿತು. ಅಮ್ಮ ಅಂತೂ ಶ್ರೀಕಾಂತನ ಕಾಲು ಹಿಡಿದು ಬೇಡಿಕೊಂಡಳು, ದಯವಿಟ್ಟು ಹೊರಟು ಹೋಗಿ ಅಂತ. ಅವರು ಕೇಳಲಿಲ್ಲ. ಸಿಟ್ಟನ್ನು ನಿಯಂತ್ರಿಸಿಕೊಂಡು ತನ್ನ ಅಂತಿಮ ನಿರ್ಧಾರ ಪ್ರಕಟಿಸುತ್ತಾನೆ ಕಿರಣ್. ಅಪ್ಪನ ಸಾವಿಗೆ ಕಾರಣನಾದ ಶ್ರೀಕಾಂತ್ನನ್ನು ಕ್ಷಮಿಸುವ ಪ್ರಶ್ನೆಯೇ ಇಲ್ಲ. ಅಪಾರ ಒತ್ತಡ ಮತ್ತು ಮಾನಸಿಕ ಕ್ಷೋಭೆಯ ನಡುವೆಯೂ ಪರೀಕ್ಷೆ ಬರೆದು ಬಂದ ಕಿರಣ್. ಅಪ್ಪ ಏನೇನು ಕೆಲಸಗಳ ನಿರ್ವಹಿಸುತ್ತಿದ್ದರೋ ಆ ಎಲ್ಲ ಜವಾಬ್ದಾರಿ ಕಿರಣ್ ಹೆಗಲಿಗೆ ವರ್ಗಾಯಿಸಲ್ಪಟ್ಟಿತು. ಸೇಡಿನ ವಿಷಯ ಆಮೇಲೆ. ಅದಕ್ಕೂ ಮೊದಲು ಹಳಿ ತಪ್ಪಿರುವ ವ್ಯಾಪಾರಗಳನ್ನು ಹಳಿಯ ಮೇಲೆ ತಂದು ನಿಲ್ಲಿಸಬೇಕು. ತಮ್ಮೆಲ್ಲ ವ್ಯಾಪಾರಗಳನ್ನು ಆಡಿಟರ್ಗೆ ಸೂಚಿಸಿ ವೆರಿಫೈ ಮಾಡಿಸಿದ ಕಿರಣ್. ಸುಮಾರು 40 ಲಕ್ಷ ಗೋಲ್ಮಾಲ್ ಆಗಿತ್ತು. ಗೆಳೆಯರ ನೆರವಿನಿಂದ ಬ್ಯಾಂಕ್ನಿಂದ ಸ್ವಲ್ಪ ಹಣ ಪಡೆದು ನಷ್ಟವನ್ನು ತುಂಬಿಸಿ ವ್ಯಾಪಾರದ ಸಂಪೂರ್ಣ ನಿಯಂತ್ರಣ ಪಡೆದುಕೊಂಡ. 4 ತಿಂಗಳಲ್ಲಿ ಹಿಂದಿನ ಸ್ಥಿತಿಗೆ ಬಂತು ಬಿಸ್ನೆಸ್. ಕಿರಣ್ನ ಮುಂದಿನ ಗುರಿ ಶ್ರೀಕಾಂತ್ ಶರ್ಮನ ಖಳ. ದೈಹಿಕವಾಗಿ ಮಾನಸಿಕವಾಗಿ ಅವನು ಕಂಗೆಡುವಂತೆ ಮಾಡಬೇಕು. ಶ್ರೀಕಾಂತ್ನ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹಿಸಿದ ಗೆಳೆಯರಿಂದ. ಶ್ರೀಕಾಂತ್ನೇನು ಘನಂದಾರಿ ಶ್ರೀಮಂತನೂ ಅಲ್ಲ, ಒಳ್ಳೆಯ ಮನಸ್ಸಿನವನೂ ಅಲ್ಲ. ಕ್ರೂಕೆಡ್ ಬುದ್ಧಿಯವ. ಸದಾ ಇನ್ನೊಬ್ಬರ ತಲೆಯ ಮೇಲೆ ಚಪ್ಪಡಿ ಎಳೆದು ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಪರದಾಡುವ ವ್ಯಕ್ತಿ. ಹಣದ ಸಂಪಾದನೆಗಾಗಿ ಏನೆಲ್ಲಕ್ಕೂ ಸಿದ್ಧನಾಗಿ ಬಿಡುವ ಸಂಸ್ಕೃತಿಹೀನ ಮನುಷ್ಯ.
ಅವನಿಗೆ 2 ಗಂಡು 2 ಹೆಣ್ಣು ಸಂತಾನ. ಕಿರಣ್ ಮತ್ತು ಗೆಳೆಯರಾದ ಶೇಖರ್, ವಿಕ್ರಮ್, ಮಾದೇಶ ಸೇರಿ ಶ್ರೀಕಾಂತ್ನ ಮೇಲೆ ಹೇಗೆ ದಾಳಿ ಮಾಡುವುದೆಂದು ಚರ್ಚಿಸಿದರು. ಅವನ 2 ಹೆಣ್ಮಕ್ಕಳನ್ನು ಅಪಹರಿಸಿ ದುಡ್ಡು ಡಿಮ್ಯಾಂಡ್ ಮಾಡಿದರೆ ಹೇಗಿರುತ್ತೆ ಸಲಹೆ ನೀಡಿದ ವಿಕ್ರಮ್. ಅದು ತುಂಬ ಕಷ್ಟದ ಕೆಲಸ. ಅದು ಅಲ್ಲದೆ ಈಚೆಗೆ ನಗರದ ಕೆಲ ಇನ್ಸ್ಪೆಕ್ಟರ್ಗಳು ಕಿಡ್ನಾಪ್ಗಳನ್ನು ತುಂಬ ಸುಲಭವಾಗಿ ಸಾಲ್ವ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಎಂದ ಕಿರಣ್. ಬೇರೆ ಐಡಿಯಾ ಹೇಳಿ. ಗೂಂಡಾಗಳನ್ನು ಕಳಿಸಿ ಚೆನ್ನಾಗಿ ತದುಕಿಸಿದ್ರೆ ಶೇಖರನ ಪ್ಲಾನ್. ಇದು ತುಂಬ ಹಳೆ ಟ್ರಿಕ್. ಶ್ರೀಕಾಂತ್ಗೆ ಬರೀ ದೇಹದ ರಿಪೇರಿ ಆಗುತ್ತಷ್ಟೇ, ಮೈಂಡ್ ರಿಪೇರಿ ಆಗಲ್ಲ ಎಂದ ಮಾದೇಶ. ಅವನು ಒಂದೇ 1 ಇಂಚು ಅತ್ತಿತ್ತ ಮಿಸುಕಾಡಬಾರದು, ಹಾಗೆ ಮಾಡಬೇಕು ಹೇಳಿದ ವಿಕ್ರಮ್. ಹಾಗಾದರೆ ಒಂದು ಕೆಲಸ ಬಾಕಿ ಉಳಿದಿದೆ, ಅದನ್ನು ಮಾಡಿ ಮುಗಿಸೋಣ ಎಂದ ಕಿರಣ್. ಹೇಳು ಗುರು, ಸಸ್ಪೆನ್ಸ್ನಲ್ಲಿಡಬೇಡ. ಅವನ 2 ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಎತ್ತಾಕಿಕೊಂಡು ಬಂದು ಮಾನಭಂಗ ಮಾಡೋಣ. ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಕಣಮ್ಮ, ಐ ಆಮ್ ವೆರಿ ಸೀರಿಯಸ್. ಮಗಳು ಮಾನಭಂಗಕ್ಕೆ ಗುರಿಯಾದಳು ಅಂದಾಗ ಅವನ ಮಿದುಳ ಸಮತೋಲನ ಕಳೆದುಕೊಂಡು ಪರದಾಡುತ್ತಾನೆ. ಜೀವನ ಪರ್ಯಂತ ಈ ಶಿಕ್ಷೆ ಸಾಕು. ಆಮೇಲೆ ಹುಡುಗರನ್ನು ಚೂಬಿಟ್ಟು ಅವನ ಮನೆ ಮೇಲೆ ದಾಳಿ ಮಾಡಿಸಿ ಇರೋದನ್ನೆಲ್ಲ ಲೂಟಿ ಮಾಡಿಸಿ ಬಿಡಬಹುದು. ಹಾರ್ಟ್ ಅಟ್ಯಾಕ್ ಬಂದು ಸತ್ರೆ ಸಾಯ್ಲಿ. ಅಲ್ಲ ಕಣೋ ಕಿರಣ್, ನಿನ್ನಲ್ಲಿ ಇಷ್ಟೊಂದು ಕಿಚ್ಚು ಸೇಡು ಇದೆ ಅಂತ ನಮಗೆ ಈಗಲೇ ತಿಳಿದದ್ದು. ಆದರೂ ನಮಗೆ ನಂಬಿಕೆ ಬರ್ತಿಲ್ಲ. ಏನು ಮಾಡೋದು? ಎಂಥವನನ್ನು ಪರಿಸ್ಥಿತಿ ಕಂಗೆಡಿಸಿ ಬಿಡುತ್ತೆ. ಮೂಲತಃ ನಾನು ಒಳ್ಳೆಯವನು, ಆದರೆ ನನ್ನ ತಂದೆಯ ಸಾವು ನನ್ನನ್ನು ತೀವ್ರವಾಗಿ ಕೆರಳಿಸಿದೆ. ಈಗ ಪ್ರತಿದಿನ ಅಮ್ಮ ಅಪ್ಪನನ್ನು ನೆನೆನೆಂದು ಅಳುತ್ತಿರ್ತಾಳೆ. ನಮ್ಮ ಮನೆಯಲ್ಲಿ ಕಡು ದುಃಖ ತುಂಬಿದ್ದು ಅಲ್ಲದೆ ನಮ್ಮ ವ್ಯಾಪಾರದಲ್ಲಿ ನಷ್ಟ ತಂದ ಅಂಥವನನ್ನು ಕ್ಷಮಿಸೋದು ಹೇಗೆ? ನನಗೆ ಅರ್ಥವಾಗದ ಒಂದು ಮಾತು ಕೇಳ್ತೀನಿ ಕಿರಣ್ ಅಂದ ವಿಕ್ರಮ್. ತಪ್ಪು ಮಾಡಿರೋದು ಅವನು. ಅವನ ಮಗಳ ವಿರುದ್ಧ ಸೇಡು ತೀರಿಸಿಕೊಳ್ಳೋದು ಎಷ್ಟು ಸರಿ? ಇಲ್ಲ ವಿಕ್ರಮ್, ನಾನೊಂದು ನಿರ್ಧಾರಕ್ಕೆ ಬಂದೆ ಎಂದರೆ ಮುಗೀತು. ಹಿಂದಕ್ಕೆ ಸರಿಯುವ ಪ್ರಶ್ನೆಯೇ ಇಲ್ಲ. ಅಯ್ಯೋ ಪಾಪ ಅಂದರೆ 6 ತಿಂಗಳು ಶಾಪ ಅಂತೆ. ನಿನ್ನಲ್ಲಿ ಇಷ್ಟೆಲ್ಲ ಬದಲಾವಣೆ ಅದು ಹೇಗೆ ಬಂತೋ ನಮಗೆ ನಂಬಿಕೆನೇ ಬರ್ತಿಲ್ಲ. ಆದರೂ ಯು ಕ್ಯಾನ್ ಥಿಂಕ್ ಅಗೇನ್. ನೋ ಥಿಂಕಿಂಗ್ ಅಗೇನ್. ಆ ಹಲ್ಕಟ್ ಮಗನಿಗೆ ಮಗಳಾಗಿ ಹುಟ್ಟಿದ್ದೇ ಅವಳು ಮಾಡಿದ ಪಾಪ, ಅಷ್ಟೇನಾ? ಹೌದು, ದಟ್ಸ್ ಆಲ್ ಎಂದ. ಅವಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಶೇಖರ್ನಿಗೆ ಕೆಲ ಸೂಚನೆ ನೀಡುತ್ತಾನೆ ಕಿರಣ್. ಇನ್ನು ಕೆಲವೇ ಕ್ಷಣದಲ್ಲಿ ತೆಂಕಣದ ಕಡೆಯಿಂದ ರಾಚಲಿರುವ ಗಾಳಿಗೆ ಕಾರ್ಮೋಡಗಳು ಕುಂಭದ್ರೋಣ ಮಳೆಯನ್ನು ಸುರಿಸಲಿಕ್ಕೂ ಸಾಕು. ಈಗ ತುಂತುರು ಮಾತ್ರವಿದೆ. ಗುಡುಗು ಮಿಂಚುಗಳ ನರ್ತನ. ಹಠಾತ್ತಾಗಿ ದೀಪಗಳು ಆರಿದವು. ಗಾಳಿಯ ಮರ್ಮರ ಮಳೆ ಹನಿಗಳ ಸದ್ದು. ಮನದಲ್ಲಿ ದಿಗಿಲು ಹುಟ್ಟಿಸುವ ಭೀಕರ ವಾತಾವರಣ. 2ನೇ ರೌಂಡ್ಗೆ ಬಂದ. ರೌಂಡ್ ಮದ್ಯದ ಸೇವನೆ ಅರ್ಥದಲ್ಲಿ. ರಕ್ತ ಕುದಿಯುತ್ತಿರುವಾಗ ಮದ್ಯದ ಅಮಲೇರಿದರೆ ಅವನು ರಾಕ್ಷಸನಾಗುತ್ತಾನೆ. ಸೇಡಿನ ಜ್ವಾಲೆ ಇಡೀ ದೇಹವನ್ನು ವ್ಯಾಪಿಸಿದೆ. ನನ್ನ ಮಕ್ಕಳು ಆ ಅರ್ಚನಾಳನ್ನು ಕರೆದುಕೊಂಡು ಬರೋದಕ್ಕೆ ಯಾಕಿಷ್ಟು ತಡ ಮಾಡ್ತಿದ್ದಾರೆ? ಅವಳು ಬರಲಿ. ಅವಳನ್ನು ಹೂವು ಹೊಸಕಿದಂತೆ ಹೊಸಕಿ ಹಾಕದಿದ್ದರೆ ನಾನು ಕಿರಣೆ ಅಲ್ಲ. ಮಗಳ ಬದುಕು ಎಕ್ಕುಟ್ಟೋಯ್ತು ಅಂತ ಅವನು ತಲೆ ಚಚ್ಚಿಕೊಂಡು ಅಳಬೇಕು. ಬಟ್ಟೆ ಹರಿದುಕೊಂಡು ಹುಚ್ಚನಂತೆ ರಸ್ತೆಯಲ್ಲಿ ಓಡಬೇಕು. ಹತ್ತಿರ ಸಮೀಪದಲ್ಲಿದೆ ಸಮಯ. ಮಳೆ ಜೋರಾಗಿದೆ. ಇನ್ನು ಅರ್ಚನಾಳನ್ನು ಕರೆದುಕೊಂಡು ಬಂದಿಲ್ಲವಲ್ಲ ಎಂಬ ಚಡಪಡಿಕೆ. 3ನೆಯ ರೌಂಡಿನಲ್ಲಿದ್ದಾಗ ಸದ್ದು ಮಾಡಿತ್ತು ಅತಿಥಿ ಗೃಹದ ದೂರವಾಣಿ. ಅತ್ತ ಕಡೆಯಿಂದ ಮಾತನಾಡಿದ್ದು ಗೆಳೆಯ. ಹೇಳೋ, ಸಿಕ್ಕಿದ್ಲಾ ಅರ್ಚನಾ? ಎಸ್ ಕಿರಣ್, ನೀನು ಅಲ್ಲೇ ಇರು, ನಾವು ಹೊರಡ್ತಿದ್ದೇವೆ. ಇನ್ನೊಂದು ಅರ್ಧ ತಾಸಿನೊಳಗೆ ನಾವಲ್ಲಿರ್ತೇವೆ. ಐ ಆಮ್ ವೇಟಿಂಗ್ ಫಾರ್ ಯು. ರಿಸೀವರ್ ಕ್ರೆಡಿಲ್ ಮಾಡಿ ಕಾರಿಡಾರ್ನಲ್ಲಿ ನಿಂತ. ಹೊರಗೆ ಭಾರಿ ಸದ್ದು ಹಾಕುತ್ತಾ ಸುರಿಯುತ್ತಿರುವ ಮಳೆ ಸುತ್ತಲಿನ ಕತ್ತಲನ್ನು ದಿಟ್ಟಿಸುತ್ತಾ ಶೂನ್ಯದ ನಡುವೆ ನಿಂತಂತಿದೆ. ದೂರದಲ್ಲಿ ಚುಕ್ಕೆಗಳಂತೆ ಬೀದಿ ದೀಪಗಳು, ಬೀಸುಗಾಳಿಗೆ ರಾಕ್ಷಸ ಸಿಪಾಯಿಗಳಂತೆ ಜೀಕಾಡುವ ವೃಕ್ಷಗಳ ಸಾಲು. ಅತಿಥಿ ಗೃಹದ ಮರಗಳು ಕೂಡ ಭೂತ ಹೊಕ್ಕಂತೆ ತೂರಾಡುತ್ತಿವೆ. ಕುಡಿತದ ನಶೆ ಮಿದುಳನ್ನು ಅಡ್ಡದಾರಿಯಲ್ಲಿ ತಳ್ಳುತ್ತಾ ಅವನ ಆಲೋಚನೆಯನ್ನು ಕಂಡ ಬೀದಿಗೆ ನುಗ್ಗುವ ಗೂಳಿಯಂತೆ ಮಾಡಿಬಿಟ್ಟಿದೆ. ಆರಾಮಾಗಿ ಕಾಲೇಜ್ನಲ್ಲಿದ್ದ ತನಗೆ ಏನೆಲ್ಲ ಟೆನ್ಷನ್. ಹೇಗೋ ಹಾಗೆ ಮಾಡಿ ಪರೀಕ್ಷೆ ಮುಗಿಸಿ ಬಂದ. ನೆಮ್ಮದಿ ಹಾಳಾಯಿತು. ದೇವರಂತ ತಂದೆಗೆ ವಂಚಿಸಿದ ಶ್ರೀಕಾಂತ್ನನ್ನು ಮಾತ್ರ ತಾನು ಸುಮ್ಮನೆ ಬಿಡಲಾರೆ. ನೋ ಎಕ್ಸ್ಕ್ಯೂಸ್, ನೋ ಮರ್ಸಿ. ಎಲ್ಲರೂ ಕ್ಯಾಕರಿಸಿ ಅವನ ಮುಖಕ್ಕೆ ಉಗಿಯಬೇಕು. ಅವನ ಕಾರಣ ಅವನ ಮಗಳು ಬಾಳು ಹಾಳಾಗಿದ್ದಕ್ಕೆ ಇಡೀ ಸಮಾಜ ಅವನಿಗೆ ಚಪ್ಪಲಿಯಲ್ಲಿ ಬಾರಿಸುತ್ತೆ. ಅದನ್ನು ತಾನು ಕಣ್ಣಾರೆ ನೋಡಿ ಖುಷಿಪಡುತ್ತೇನೆ. ಆದಷ್ಟು ಬೇಗ ಆ ಶುಭಗಳಿಗೆ ಬರಲಿ. ಮತ್ತೆ ಒಳಗೆ ಬಂದು ಬಾಗಿಲು ಮುಚ್ಚಿದ. 10 ನಿಮಿಷಗಳ ತರುವಾಯ ಕರೆಗಂಟೆ ಸದ್ದಾಗಿ ಅವನು ಎದ್ದು ಹೋಗಿ ಬಾಗಿಲು ತೆರೆದರೆ ಮಾದೇಶ ಮತ್ತು ಶೇಖರ್ ಅರ್ಚನಳನ್ನು ಹಿಡಿದುಕೊಂಡಿದ್ದರು. ಮೂವರು ತೊಯ್ದು ಹೋಗಿದ್ದರು ಮಳೆಯಲ್ಲಿ. ಅವಳು ಶೇಖರ್ನ ಮೇಲೆ ಪೂರ್ತಿ ವಾಲಿ ಬಿಟ್ಟಿದ್ದಳು. ಯಾಕರೂ ಅವಳು ಎಚ್ಚರವಾಗಿಲ್ವಾ? ಏನು ಮಾಡೋದು ಗುರುವೆ, ಇವಳ ಗಲಾಟೆ ತಾಳಲಾರದೆ ಬಲವಂತವಾಗಿ ಮತ್ತು ಬರಿಸುವ ಇಂಜೆಕ್ಷನ್ ಕೊಟ್ವಿ. ಇನ್ನೊಂದು ಅರ್ಧ ತಾಸಿನ ತನಕ ಇವಳಿಗೆ ಎಚ್ಚರವಾಗಲ್ಲ. ಅರ್ಚನಳನ್ನು ಎತ್ತಿಕೊಂಡು ಹೋಗಿ ಮೆತ್ತೆ ಹಾಸಿಗೆಯ ಮೇಲೆ ಮಲಗಿಸಲಾಯಿತು. ಥ್ಯಾಂಕ್ ಯು ಎಂದು ಸಿಗರೆಟ್ ಹಚ್ಚುತ್ತಾನೆ ಕಿರಣ್. ಟೀಪಾಯಿ ಮೇಲೆ ಖಾಲಿ ಮದ್ಯದ ಬಾಟಲಿ, ಗ್ಲಾಸು ಸೋಡಾ ನೋಡಿ. ಹೆಚ್ಚು ಕುಡಿಬೇಡ ಕಣಮ್ಮ, ನಿಂಗೆ ನಷ್ಟ. ನನಗ್ಯಾಕೋ ನಷ್ಟ? ಕುಡಿದು ಚಿತ್ತಾಗಿ ನೀನು ಬಿದ್ದುಕೊಂಡ್ರೆ ಅವಳೆದ್ದು ಹೋಗ್ತಾಳೆ. ಪ್ರಜ್ಞೆ ಬಂದ ಮೇಲೆ ನಾವು ಪಟ್ಟ ಶ್ರಮ ವೇಸ್ಟ್ ಆಗುತ್ತೆ. ಅವಳನ್ನು ಅಷ್ಟು ಸುಲಭಕ್ಕೆ ಬಿಟ್ಟು ಬಿಡ್ತೀನ? ಅವಳಿಗೆ ನರಕ ಅಂದರೆ ಏನು ಅಂತ ತೋರಿಸಬೇಕಲ್ಲ. ಕಿರಣ್ನ ಕಂಗಳು ಬೆಂಕಿಯ ಉಂಡೆಗಳಂತಿವೆ. ಅವನನ್ನು ನೋಡಿ ಗೆಳೆಯರಿಗೆ ಆ ಕ್ಷಣದಲ್ಲಿ ನಡುಕ ಹುಟ್ಟಿದ್ದರೆ ಆಶ್ಚರ್ಯವಿಲ್ಲ. ನಾವಿನ್ನು ಹೋಗ್ತೇವೆ ಕಿರಣ್, ನಾಳೆ ಬೆಳಿಗ್ಗೆ ಫೋನ್ ಮಾಡ್ತೇವೆ. ಗುಡ್ ನ್ಯೂಸ್ ಹೇಳು. ಗುಡ್ ನೈಟ್. ಅವರು ಹೊರಟು ಹೋದರು. ಮಂಚದ ಮೇಲೆ ಅಚೇತನಾವಸ್ಥೆಯಲ್ಲಿ ಬಿದ್ದುಕೊಂಡಿರುವ ಅರ್ಚನಾಳನ್ನು ತದೇಕವಾಗಿ ದಿಟ್ಟಿಸಿದ. ಏನು ಚೆಲುವು, ನಿದ್ದೆಯಲ್ಲಿದ್ದರೂ ಅಂದವಾಗಿ ಕಾಣುವ ರತಿರೂಪಿ.
ತನ್ನ ತಂದೆ ಅಪ್ಪಟ ಕದೀಮನೆಂಬುದು ಇವಳಿಗೆ ತಿಳಿದಿದೆಯೇ? ಮಕ್ಕಳ ಉದ್ಧಾರಕ್ಕಾಗಿ ಏನೆಲ್ಲ ಅಕ್ರಮಕ್ಕೆ ಇಳಿಯುವ ತಂದೆ ಮಕ್ಕಳ ಭವಿಷ್ಯ ಹಾಳಾಯಿತೆಂದು ತಿಳಿದರೆ ಅಕ್ರಮ ಸಂಪಾದನೆಯನ್ನು ತುಪ್ಪ ಹಚ್ಚಿಕೊಂಡು ನೆಕ್ಕಿ ಸಂತಸ ಪಡುತ್ತಾನ, ಅಥವಾ ಹೃದಯ ಬಿರಿಯುವಂತೆ ರೋಧಿಸುತ್ತಾನ? ಮಳೆಯಲ್ಲಿ ನೆನೆದ ಅವಳ ಮುಂಗುರುಳನ್ನು ಸವರಿದ. ನನ್ನನ್ನು ಕ್ಷಮಿಸಿಬಿಡು ಅರ್ಚನಾ. ನಿನ್ನ ತಂದೆಯ ವಿರುದ್ಧದ ಸೇಡಿನಲ್ಲಿ ಬೆಂದು ಹೋಗುತ್ತಿರುವ ನಾನು ಈ ಕೆಲಸವನ್ನು ಮಾಡಲೇಬೇಕಾಗಿದೆ. ಅಲ್ಲಿಯವರೆಗೆ ನನಗೆ ಸಮಾಧಾನವಿಲ್ಲ. ಪ್ಲೀಸ್ ಫಾರ್ಗಿವ್ ಮೀ. ಸ್ವಗತದಲ್ಲಿ ಹೇಳಿಕೊಳ್ಳುತ್ತಾ ಮುಂಗರುಳು ಸವರುತ್ತಿದ್ದ ಅವನ ಕೈಗಳು ಮತ್ತು ಕೆಳಗೆ ಇಳಿಯುತ್ತಿವೆ. ನಾಸಿಕದ ತುದಿ, ನಂತರ ಸುಂದರ ಕೆಂಪು ತುಟಿಗಳ ಮೇಲೆ ಕೈಯಾಡಿಸಿದ. ನರನಾಡಿಗಳಲ್ಲಿ ಸಿಹಿ ಸಿಹಿಯಾದ ನರಳಿಕೆ. ಇವಳಿಂದ ಏನೋ ಪಡೆಯುವ, ಏನನ್ನೋ ಮಾಡಬೇಕೆನ್ನುವ ಚಡಪಡಿಕೆ. ಕಣ್ಣೆದುರಿನಲ್ಲಿ ತಾರುಣ್ಯ ಉಕ್ಕಿಸುತ್ತಿರುವ, ಕಾಮಕ್ಕೆ ಬೆಂಕಿ ಹಚ್ಚುತ್ತಿರುವ ಹುಡುಗಿ. ಬೇಗ ನಿನ್ನ ಸೇಡಿ ನಾಟಕ್ಕೆ ಇಳಿ ಎಂದು ಪ್ರಚೋದಿಸುತ್ತಿರುವ ಮನಸ್ಸು. ಮೆಲ್ಲನೆ ಅಲುಗಿತು ಅವಳ ದೇಹ. ಸೇಡು ಕಿಚ್ಚು ದ್ವಿಗುಣಗೊಂಡಿತು. ಇನ್ನೊಂದು ಸಿಗರೇಟ್ ತುಟಿ ಏರಿತು. ನೀರು ನೀರು ಕೇಳಿದಳು. ಅಪಹೃತ ಹುಡುಗಿ ಗ್ಲಾಸಿಗೆ ನೀರು ಸುರಿದು ತಂದ. ಕಣ್ತೆರೆದ ಅರ್ಚನಾಳಿಗೆ ತಾನೆಲ್ಲಿದ್ದೇನೆ ಎಂಬುದು ಅರ್ಥವಾಗುವುದಿಲ್ಲ. ಬಾಯಾರಿಕೆ. ಮೊದಲು ನೀರು ಕುಡಿಯಬೇಕು. ಕಿರಣ್ ಕೈಯಲ್ಲಿನ ಗ್ಲಾಸ್ ಎಳಕೊಂಡಳು. ನೀರು ಕುಡಿದಳು. ನೀರು ಸಾಕ, ಇನ್ನೂ ಬೇಕಾ? ಕಿವಿಗೆ ತಾಗಿದ ಕ್ರೂರ ಗಂಟಲ ಸ್ವರ ಕೇಳಿ ಬೆಚ್ಚಿದಳು. ಯಾರೋ ನೀನು? ನಾನ್ಯಾಕೆ ಇಲ್ಲಿದ್ದೇನೆ? ತನ್ನನ್ನು ಯಾರೋ ಅಪಹರಿಸಿಕೊಂಡು ಬಂದದು ನೆನಪಿಗೆ ತಾಗಿ ಪಟ್ಟನೆ ಮಂಚ ಬಿಡಿದಳು. ಹೇಳು, ಕಮಾನ್, ಯಾರು ನೀನು? ನನ್ನನ್ನು ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದ್ರಿ? ಅದೆಲ್ಲ ಆಮೇಲೆ ಹೇಳ್ತೇನೆ. ನೀನು ಇಲ್ಲಿಂದ ತಪ್ಪಿಸಿಕೊಳ್ಳೋಕೆ ಪ್ರಯತ್ನಿಸಿದೆಯೋ ನಿನ್ನ ಟೈಮು ಕೆಟ್ಟೋಯ್ತು. ಯಾರು ನಿನ್ನನ್ನು ಕಾಪಾಡಲಾರರು. ನಾನು ಹೇಳಿದಂತೆ ತೆಪ್ಪಗೆ ಸರೆಂಡರ್ ಆಗಿಬಿಡು. ಅದರ್ವೈಸ್. ಬೆಂಕಿಯ ಗೋಳದಂತಿರುವ ಅವನ ಕಂಗಳ ನೋಡಿ ಕಟುವಾಗಿ ಧ್ವನಿಸತೊಡಗಿದ ಅವನ ಮಾತುಗಳು ಕೇಳಿ ತರಗೆಲೆಯಂತೆ ನಡುಗುತ್ತಾಳೆ ಅರ್ಚನಾ. ಇಷ್ಟಕ್ಕೂ ನೀನು ಯಾರು? ನನ್ನನ್ನು ಯಾಕೆ ಇಲ್ಲಿಗೆ ಹಾರಿಸಿಕೊಂಡು ಬಂದ್ರಿ? ನಾನು ಹೋಗ್ತೇನೆ. ಓಡುತ್ತಾಳೆ ಬಾಗಿಲ ಹತ್ರ. ತಾನು ಓಡಿ ಅವಳ ಕೈ ಹಿಡಿದು ಈಚೆಗೆಳೆದ. ಆ ಕಥೆನೆಲ್ಲ ಹೇಳಬೇಕು ಅಂದರೆ ಈಗ ಸಮಯವಿಲ್ಲ. ತೆಪ್ಪಗೆ ಇವತ್ತು ನನಗೆ ಶರಣಾಗಿ ಬಿಡು. ನಾನು ಹೇಳಿದಂತೆ ಕೇಳಲೇಬೇಕು ನೀನು. ಇಲ್ಲದಿದ್ದರೆ ನಿನ್ನನ್ನು ಬಲವಂತವಾಗಿ ಆದರೂ ಅನುಭವಿಸುತ್ತೇನೆ. ಇದೇನಿದು? ನಾನು ಯಾವ ಪಾಪ ಮಾಡಿದ್ದೇನೆ? ಯಾರಿವನು? ಕುಡಿದು ಟೈಟಾಗಿದ್ದಾನಲ್ಲ. ಮತ್ತು ನಡುಗುತ್ತಾಳೆ. ಡೋಂಟ್ ಕೇರ್ ಮಾಸ್ಟರ್ನಂತೆ ಸಿಗರೇಟನ್ನು ನೆಲಕ್ಕೆಸೆದು ಉಜ್ಜಿದ ಕಾಲಿಂದ. ಆಮೇಲೆ ಹತ್ತಿರ ಬಂದ. ಒಂದೊಂದೇ ಹೆಜ್ಜೆ ಅವನು ಮುಂದಿಡುತ್ತಿದ್ದರೆ ಅವಳು ಒಂದೊಂದು ಹೆಜ್ಜೆಯು ಹಿಂದಕ್ಕೆ. ಅರ್ಚನಾಳ ಕಂಗಳಲ್ಲಿ ಇಣುಕಾಡತೊಡಗಿದ ಭೀತಿಯ ನೆರಳುಗಳನ್ನು ನೋಡಿ ತೃಪ್ತಿಯಿಂದ ಬೀಗಿದ. ಮದಿರೆಯ ನಶೆಯಲ್ಲಿ ಕ್ರೂರತ್ವದ ರಕ್ಷಸನಾಗಿರುವನು ಅಂತೂ ತನ್ನ ಸೇಡು ತೀರಿಸಿಕೊಳ್ತಿದ್ದಾನೆ. ಹೆದರುತ್ತಾ ಹಿಂದಕ್ಕೆ ನಡೆದ ಹುಡುಗಿ ಬೆನ್ನಿಗೆ ಗೋಡೆ ತಾಗಿ ನಿಂತಳು. ಅವಳಿಗೆ 2 ಅಡಿಗಳ ಅಂತರದಲ್ಲಿ ನಿಂತ ಕಿರಣ್ ಕಂಗಳನ್ನು ಇರಿಯುವಂತೆ ನೋಡುತ್ತಾನೆ. ಭಯವಾಗ್ತಿದ್ಯಾ ಡಿಯರ್? ಬಾಹುಗಳನ್ನು ಬಲವಾಗಿ ಹಿಡಿದವನ ಕೈಗಳ ಪಕ್ಕಕ್ಕೆ ತಳ್ಳುವ ಪ್ರಯತ್ನ ಮಾಡುತ್ತಾಳೆ. ಪ್ಲೀಸ್ ನನ್ನನ್ನೇನು ಮಾಡಬೇಡ. ನನಗೆ ಹೋಗಲು ಬಿಡು. ಕೈ ಮುಗಿದಳು. ನಿನ್ನನ್ನು ಬಿಟ್ಟು ಬಿಡ್ತೇನೆ. ಅದಕ್ಕೆ ಮುಂಚೆ ಒಂದು ಸರ್ತಿ ನಿನ್ನನ್ನು ರುಚಿ ನೋಡಿ ಬಿಡ್ತೇನೆ. ಚಕ್ಕನೆ ಅವಳನ್ನು ಅಪ್ಪಿಕೊಂಡು ತುಟಿ ಮೇಲೆ ಜೋರಾಗಿ ಚುಂಬಿಸಿದ. ಶಾಕ್ ಹೊಡೆದಂತೆ ದೂರ ತಳ್ಳುತ್ತಾಳೆ. ಆದರೂ ಬಿಡದೆ ಮತ್ತೆ ಒರಟಾಗಿ ಕೆನ್ನೆಗೆ ಮುತ್ತು ಕೊಟ್ಟು ಕಪಾಳಕ್ಕೆ ಬಾರಿಸಲು ಬಂದಾಗ ಕೈಗಳನ್ನು ಅದುಮಿ ಹಿಡಿಯುತ್ತಾನೆ. ಅವಳ ಒಂದೊಂದು ಪ್ರತಿಭಟನೆ ಅವನನ್ನು ಇನ್ನಷ್ಟು ಕೆರಳಿಸತೊಡಗಿತು. ಶಕ್ತಿ ಮೀರಿ ಯತ್ನಿಸುತ್ತಾಳೆ ಅವನಿಂದ ಬಿಡಿಸಿಕೊಳ್ಳಲು. ಅಲ್ಲಿಂದ ಪರಾರಿಯಾಗಲು ಆಗುವುದಿಲ್ಲ. ಗಂಡಸಿನ ರಾಕ್ಷಸ ಶಕ್ತಿಯ ಮುಂದೆ ಹೆಂಗಸು ಅಸಹಾಯಕಳು ಅಂತ ಮತ್ತೊಮ್ಮೆ ಸಾಬೀತಾಯಿತು. ಕ್ರಮೇಣ ಅರ್ಚನಾಳಲ್ಲಿ ಸಹನೆ ನಾಶವಾಯಿತು. ವಿಜೃಂಭಿಸಿದ ಕಿರಣ್ ಬಾಹುಗಳಲ್ಲಿ ಅವಳನ್ನು ಎತ್ತಿಕೊಂಡು ಹೋಗಿ ಪಲ್ಲಂಗದ ಮೇಲೆ ಜಾರಿಸುತ್ತಾನೆ. ಪ್ರಜ್ಞಾಶೂನ್ಯಳಾದಳು ಮತ್ತೆ. ಆದರೂ ಅವಳ ದೇಹ ಮತ್ತು ಬದುಕಿನೊಟ್ಟಿಗೆ ಆಟವಾಡಿದ, ಛಿದ್ರ ಮಾಡಿದ. ತಾನು ಏನನ್ನೋ ಸಾಧಿಸಿದೆ ಎಂಬ ತೃಪ್ತಿ ಅವನ ಕಂಗಳಲ್ಲಿ. ದೂರವಾಣಿ ಒಂದೇ ಸಮ ಕರೆಯತೊಡಗಿದಾಗ ಮೊದಲು ಎಚ್ಚರಗೊಂಡಿದ್ದು ಕಿರಣನೇ. ಆಗಷ್ಟೇ ಹರಿಯುತ್ತಿತ್ತು ಬೆಳಕು. ಹಕ್ಕಿಗಳ ಚಿಲಿಪಿಲಿ, ಬೆಡ್ರೂಮಿನ ವೆಂಟಿಲೇಟರ್ ಮೂಲಕ ನುಗ್ಗುತ್ತಿರುವ ಅರುಣ ಕಿರಣಗಳು. ಎದ್ದು ಕುಳಿತವನಿಗೆ ಪಕ್ಕದಲ್ಲೇ ಅಸ್ತವ್ಯಸ್ತ ಸ್ಥಿತಿಯಲ್ಲಿ ಮಲಗಿರುವ ಅರ್ಚನಾಳನ್ನು ನೋಡಿ ಅಯ್ಯೋ ಪಾಪ ಅನ್ನಿಸಿತು. ಅಪ್ಪ ಮಾಡಿದ ತಪ್ಪಿಗೆ ಬಲಿಯಾದ ಮುಗ್ದೆ. ಫೋನ್ ಕರೆಯುತ್ತಲೇ ಇತ್ತಲ್ಲ. ಅವಳ ಕತ್ತಿನವರೆಗೆ ರಗ್ ಹೊದಿಸಿ ರಿಸೀವರ್ ಎತ್ತಿಕೊಂಡ. ಹಲೋ ಕಿರಣ್. ಶೇಖರ್ನ ಗಂಟಲಲ್ಲಿ ಕಳವಳವಿತ್ತು. ಬೆಳಬೆಳಿಗ್ಗೆನೆ ಏನಾಯಿತು ಅವನಿಗೆ? ಏನೋ ಅದು ಇನ್ನೂ ಸರಿಯಾಗಿ ಬೆಳಕಾಗಿಲ್ಲ. ಅಷ್ಟು ಬೇಗನೆ? ನಿನ್ನೆ ರಾತ್ರಿ ನಾವು ಕರೆದುಕೊಂಡು ಬಂದವಳನ್ನು. ವಂಡರ್ಫುಲ್ ಹುಡುಗಿ ಕಣಮ್ಮ. ನನ್ನ ಸೇಡು ತೀರಿಸಿಕೊಂಡಿದ್ದೇನೆ. ಆ ನಾಯಿ ನನ್ನ ಮಗ ಇದ್ದಾನಲ್ಲ ಶ್ರೀಕಾಂತ್, ಅವನಿಗೆ ಹೇಳು ಇಲ್ಲಿಗೆ ಬಂದು ಮಗಳನ್ನು ಕರೆದುಕೊಂಡು ಹೋಗೋಕ್ಕೆ. ಅದಲ್ಲ ಕಿರಣ್. ಏನಲ್ಲ ಬೆಲ್ಲ. ಯಾಕೆ ಹೆದರು ಪುಕ್ಕಲಂತರ ಮಾತಾಡ್ತಿದ್ದಿ? ಒಳ್ಳೆ ನಿದ್ದೆಯಲ್ಲಿದ್ನಲ್ಲೋ ಇಡಿಯಟ್. ಡಿಸ್ಟರ್ಬ್ ಮಾಡಿದ್ದು ಅಲ್ಲದೆ ಯಾವುದೋ ಭೂತ ಹೊಕ್ಕಂತೆ ಮಾತಾಡ್ತಿದ್ದೀಯಲ್ಲ. ಒಂದು ಎಡವಟ್ಟಾಗೋಗಿದೆ ಕಿರಣ್. ಏನಾಯಿತು? ಬೇಗ ಬೊಗಳು. ಅರ್ಚನಾ, ಪಾಪ ಅರ್ಚನಾ. ಅರ್ಚನಾಳನ್ನು ನೀನು ರುಚಿ ನೋಡಬೇಕಾ? ಕಮ್ ಹಿಯರ್ ಇಮಿಡಿಯೇಟ್ಲಿ. ಸಿಟ್ಟು ಬಂತು ಶೇಖರ್ನಿಗೆ. ಜಸ್ಟ್ ಶಟಪ್ ಕಿರಣ್. ನಾನು ಹೇಳೋದನ್ನು ಕೇಳು. ಅರ್ಚನಾ ಶ್ರೀಕಾಂತ್ ಶರ್ಮನ ಮಗಳಲ್ವಂತೆ. ಅಲ್ಲಿರುವ ಅರ್ಚನಾಳ ತಂದೆಯ ಹೆಸರು ರಾಮಚಂದ್ರ. ಅವಳ ಕ್ಲಾಸ್ನಲ್ಲಿ 2 ಅರ್ಚನರಿದ್ದಾರೆ. ಅವಳನ್ನು ಎತ್ತಾಕಿಕೊಂಡು ಬರೋದರ ಬದಲಿಗೆ ಇವಳನ್ನು ಎತ್ತಾಕಿಕೊಂಡು ಬಂದ್ವಿ ಅಷ್ಟೇ. ಅಮರಿಕೊಂಡಿದ್ದ ಮದಿರೆಯ ಮತ್ತು ಅರ್ಥಾತ್ ಹ್ಯಾಂಗೋವರ್ ಕಳಚಿಬಿತ್ತು. ತಲೆಕೆಟ್ಟು ಮಾತಾಡ್ತಿಲ್ಲ ತಾನೆ? ಇಲ್ಲ ಕಿರಣ್, ರಿಯಲಿ ಸ್ಪೀಕಿಂಗ್. ಮೊದಲು ಅರ್ಚನಾಳ ವಿಷಯ ಗಮನಿಸು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.